ಕೃಷ್ಣ ಪಾಂಡವರಿಗೆ ಇಷ್ಟೆಲ್ಲ ರಕ್ಷಣೆ ಕೊಟ್ಟಂಥವ್ರು ಕರ್ಣನಿಗೆ ಯಾಕೆ ಸಹಾಯ ಮಾಡೋದಿಲ್ಲ, ಕರ್ಣನಿಗೆ ಯಾಕೆ ಕೈ ಬಿಡ್ತಾರೆ ಅಂತ? ಇಲ್ಲ ಇಲ್ಲ, ಕೈ ಬಿಟ್ಟ ಅನ್ನೋ ಶಬ್ದ ಇಲ್ಲ ಮಹಾಭಾರತದಲ್ಲಿ, ಹಾಗಿಲ್ಲ. ಅದು ಸಂದರ್ಭ ಹೀಗೆ, ಉದ್ಯೋಗ ಪರ್ವ ಅಂತ ಒಂದು ಪರ್ವ. ತಾನೇನು ಶಾಂತಿ ಸಂಧಾನಕ್ಕೆ ಹೋದ, ಇದೆಲ್ಲ ಫೇಲ್ ಆಯ್ತು. ಫೇಲ್ ಆದ್ಮೇಲೆ ಕೃಷ್ಣ ಏನ್ ಮಾಡ್ದ, ಎಲ್ಲರನ್ನು ಬಿಟ್ಟು ಕರ್ಣನ ಭುಜದ ಮೇಲೆ ಕೈ ಹಾಕೊಂಡು ಕೈ ಹಿಡ್ಕೊಂಡು ರಥದಲ್ಲಿ ಕುಡಿಸ್ಕೊಂಡು ಹೋಗ್ಬಿಟ್ಟ. ಕರ್ಣಂಗೆ ಆಶ್ಚರ್ಯ, ಎಲ್ಲೂ ಇಲ್ಲದ ಫ್ರೆಂಡ್ಶಿಪ್ ಇವತ್ತೇನು ನನಗೆ ಮಾಡಿ ಕೈ ಹಾಕೊಂಡು ಹೋಗಿ ಒಂದು ಏಕಾಂತ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ, ಕರ್ಣ ನಿನ್ನ ಹುಟ್ಟು ನಿನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೀನು ನಿಜವಾಗಿ ಧರ್ಮರಾಜನಿಗೆ ಅಣ್ಣ, ಕುಂತಿ ನಿನಗೆ ತಾಯಿ ಅಂತ ಜನ್ಮದ ಎಲ್ಲ ವೃತ್ತಾಂತವನ್ನ ಹೇಳಿ ನೀನು ಇವತ್ತು ಆ ಪಾರ್ಟಿಗೆ ಬಂದು ನಿನ್ನನ್ನ ಹೆಡ್ ಮಾಡಿ ಅವರೆಲ್ಲ ನನ್ನ ಮಾತು ಕೇಳ್ತಾರೆ. ಧರ್ಮರಾಜನಿಗೆ ನೀನು ದೊಡ್ಡವ, ನಿಮ್ಮಮ್ಮಂಗೂ ಸಂತೋಷ ಆಗತ್ತೆ, ನೀನ್ ಬಾ ಅಂತ. ಕರ್ಣ ಹೇಳ್ತಾನೆ, ಅವನಿಗೂ ಕೃಷ್ಣನಲ್ಲಿ ಒಳ್ಳೆ ಭಕ್ತಿ, ಒಳ್ಳೆ ದೇವಾಂಶ ಸಂಭೂತನಾದವ. ಅವನು ಹೇಳ್ತಾನೆ, ಕೃಷ್ಣ ನೀ ಹೇಳೋದೆಲ್ಲ ಕೇಳಿದ್ರೆ ನನಗೆ ಕಳ್ಕೊಂಡ್ಬಿಟ್ನೆ ಅಂತ ಅನ್ಸತ್ತೆ, ಈಗ ನಾನು ಬರಬಹುದು. ಮಿತ್ರದ್ರೋಹ ಮಾಡಿದಾಗ ಇಡೀ ಯುದ್ಧವನ್ನ ಅವನು ಅಕ್ಸೆಪ್ಟ್ ಮಾಡಿದ್ದೆ ನನ್ನನ್ನ ನಂಬಿ ದುರ್ಯೋಧನ. ಇವತ್ತು ನಾನೇನಾದ್ರೂ ಕೈ ಬಿಟ್ರೆ ಅವನಿಗೆ ದ್ರೋಹ ಮಾಡಿದಾಗತ್ತೆ, ನನಗೆ ಈ ಜನ್ಮದಲ್ಲಿ ಇಷ್ಟೇ ಅಂತ ಹೇಳಿ ಅವನು ಹಿಂದೋಗಿದ್ದೇ ವಿನ ಕೃಷ್ಣ ಕೈ ಬಿಟ್ಟದ್ದಲ್ಲ.